ದಿನ ಶಾಪುರ ತಾಲೂಕಿನ ಮಾಲ್ರೋಜ ಪೀಠದ ಮಲ್ಲಿಕಾರ್ಜುನ ಅಪ್ಪಾಜಿಯವ್ರ ಮೇಲೆ ಏನು ಆಪಾದನೆ ಬಂದದ, ಒಂದು ಪೋಸ್ಕೋ ಕೇಸ್ ಏನು ದಾಖಲೆ ಆಗ್ಯದ, ಅದು ಕೂಡಲೇ ಇವತ್ತಿನ ದಿನ ಕೂಡಲೇ ಅದು ರದ್ದುಪಡಿಸಬೇಕು. ಅದು ರದ್ದುಪಡಿಸೋರ್ಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಏನು ಮಲ್ಲಿಕಾರ್ಜುನ ಮುತ್ಯ ಮಗುವಿನಂಥ ಮನಸ್ಸಿನ ಮುತ್ಯ, ಎಲ್ಲರ ಜೊತೆ ಮಗುವಿನಂತೆ ಬಿಹೇವ್ ಮಾಡೋದು. ಇವತ್ತಿನ ದಿನ ಕಾನೂನು ಪ್ರಕಾರವಾಗಿ ಆ ಹೆಣ್ಮಗಳದು ಒಂದು ಹೇಳಿಕೆ ತೊಗೋಬೇಕು, ಅವ್ರ ತಂದೆ ತಾಯಿ ಹೇಳಿಕೆ ತೊಗೋಬೇಕು. ಇವತ್ತಿನ ದಿನ ಯಾವುದನ್ನು ಗಮನದಲ್ಲಿ ಇಟ್ಕೊಲಾರ್ದೆ, ಯಾವುದನ್ನು ಹೇಳಿಕೆ ಪಡಿಲಾರ್ದೇ ಇವತ್ತು ಅವ್ರ ಮೇಲೆ ಸುಳ್ಳು ಕೇಸನ್ನು ದಾಖಲೆ ಮಾಡಿರಿ. ಅದನ್ನು ನಾವು ಇವತ್ತು ಎಲ್ಲ ಮಹಿಳೆಯರು ಮತ್ತು ಎಲ್ಲ ಪುರುಷರು ಎಲ್ಲರೂ ಕೂಡ ಇದು ಅದು ಖಂಡನೆ ಇದೆ ನಮಗೆ. ಕೂಡಲೇ ನನ್ನ ಹೆಸರು ಜಯಶ್ರೀ ಎಂ ಕಟ್ಟಿಮನಿ ಅಂತ. ಈ ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೆ ನಾನು ಹೃದಯಪೂರ್ವಕ ನಮಸ್ಕಾರಗಳು. ಈಗಾಗಲೇ 25 ಮಂದಿ ನಮ್ಮ ವಿವಿಧ ಸಮುದಾಯದ ಸ್ವಾಮೀಜಿಗಳು, ನಮ್ಮ ಸಮಾಜದ ಸ್ವಾಮೀಜಿಗಳು ಹೈದರಾಬಾದ್, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ನಿಂದ ಎಲ್ಲ ಭಕ್ತರು ಬಂದಿದ್ದಾರೆ. ಇದಕ್ಕೆ ಯಾಕಂದರೆ ಎಲ್ಲರಿಗೆ ಮನಸ್ಸು ನೋಯೋದಂದ್ರೆ ಏನೂ ಇರಲಾರ್ದೆ ಪ್ರಕರಣ ದಾಖಲು ಮಾಡಿದ್ರಲ್ಲ ನಮ್ಮ ಸ್ವಾಮೀಜಿ ಮೇಲೆ. ಅವರೊಬ್ಬ ನಡೆದಾರ ದೇವರು, ಲಕ್ಷಾನು ಗಂಟೆ ಜನರು ಅವ್ರು ಯಾರ್ಯಾರಿಗೆ ಮುಟ್ಟಾರೋ ಎಲ್ಲ ಒಳ್ಳೇದಾಗ್ಯದ. ಅವರು ನೀವು ಯಾರ ಹೋದ್ರೆ ಪರೀಕ್ಷೆ ಮಾಡಿ ನಿಮ್ಮ ಮನೆತನ ನಿಮ್ಮ ತಂದೆ ಹೆಸರು ಹೇಳ್ತಾರೆ, ಆಮೇಲೆ ನಿಮ್ಮ ತಂದೆ ಮುತ್ತೇನ ಹೆಸರು ಹೇಳ್ತಾರೆ. 20 ವಂಶ ನಿಮ್ಮ ಹಿಂದಿನ 20 ತಲೆಮಾರು ಹೆಸರು ಹೇಳಿ ನಿಮ್ಮ ಮನೆತನಕ್ಕೆ ಏನು ತೊಂದರೆ ಎಂಬುದನ್ನು ಕೂಡ ಹೇಳ್ತಾರೆ, ಹೇಳಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ಹೇಳ್ತಾರೆ. ಅದಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ನಡೆದಿದೆ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ನಡೀತದೆ. ಆ ಕೋಸಂಬಿ ಅಮ್ಮವ ಮಹಿಳಾ ಮಕ್ಕಳ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಅದು ಅವನಿಗೆ ಮಾಹಿತಿ ಬಂದ ಕೂಡಲೇ ಆ ಸ್ಪಾಟಿಗೆ ಬರಬೇಕಾಗಿತ್ತು. ಆ ಸ್ಪಾಟಿಗೆ ಬಂದು ಇದು ಅದು ಅಲ್ಲಿಯ ನಿಜಾಂಶ ಸ್ಟಡಿ ಮಾಡಬೇಕಾಗಿತ್ತು. ಮಾಡಿ ಆಮೇಲೆ ಸ್ವಯಂ ಪ್ರೇರಿತವಾಗಿ ಜಿಲ್ಲಾಧಿಕಾರಿ ಆಗಲಿ SP ಆಗಲಿ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ದಾಖಲೆ ಮಾಡಿ. ಏನೂ ಇರಲಾರ್ದೆ ಇವ್ರು ಎಲ್ಲರೂ ಇವತ್ತಿಂದ ನಮ್ಗೆ ಸಿಕ್ಕೇ ಇಲ್ಲ. ಜಿಲ್ಲಾಧಿಕಾರಿಗೆ ಖಾಲಿ 20-30 ಕಿಲೋಮೀಟ್ರ್ ಜಿಲ್ಲಾಧಿಕಾರಿ ಭೇಟಿ ಕೊಟ್ಟಿಲ್ಲ, SP ಅವ್ರು ಭೇಟಿ ಕೊಟ್ಟಿಲ್ಲ. ಮತ್ತವ್ರು ಯಾರ ಸ್ವಾಮಿಯವರು, ನಾಲ್ವಾರು ಸ್ವಾಮಿಯವರು ಮತ್ತು ವಿಶ್ವರಾಧ್ಯ ಮಠ ಸ್ವಾಮಿಗಳು ಅಂತಾರೆ ಯಾರು ಆಗಿತ್ತಂದ್ರೆ ಜಿಲ್ಲಾಧಿಕಾರಿ SP ಬಂದು ಅಲ್ಲೇ ಠಿಕಾಣಿಯಾಗಿ ಅಲ್ಲೇ ಮನ್ಕೋತಿದ್ರು. ಒಬ್ಬ ಹಿಂದುಳು ಸ್ವಾಮಿ ಏನು ಅನ್ಯಾಯ ಅದು ನಡೀತದೆ ನಮ್ಮ ಭಾವನೆಯಿಂದ ಇವರು ಷಡ್ಯಂತ್ರ ಮಾಡಿದ್ದಾರೆ. ಇದರ ಭಾಳ ಮಂದಿ ಸ್ವಾಮಿಗಳು ಕೈವಾಡ್ನೂ ಅದ, ರಾಜಕಾರಣಿಗಳು ಕೈವಾಡ್ನೂ ಅದ. ಇದು ಜಗತ್ತಿನ ರೂಢಿ ಅದ. ಯಾರೋ ಒಬ್ಬ ಮನುಷ್ಯ ಬೆಳಿತೀನಪ್ಪ ಅಂದ್ರೆ ತಕ್ಷಣ ಅವನಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಅವರಿಗೆ ಮನೆತನಕ್ಕೆ ಕಳಂಕ ತರಕ್ಕಂಥದ್ದು ಎಲ್ಲ ರೀತಿಯಲ್ಲಿ ತುಳಿತಕ್ಕಂಥ ಕೆಲಸ ನಡೆದಿದೆ. ಅದನ್ನೇ ರೀತಿಯಿಂದ ಒಬ್ಬ 7 ವರ್ಷದಿಂದ ನಿಮ್ಮೂ ಮಕ್ಕಳವ ನಮ್ಮೂ ಮಕ್ಕಳವ 7 ವರ್ಷದ ಕೂಸಿಗೆ ಮುಂದೆ ಮಾಡಿ ಇವರು ಪ್ರಕರಣ ದಾಖಲು ಮಾಡ್ತಾರಲ್ಲ, ಇದು ರಾಜ್ಯ ರಾಷ್ಟ್ರ ನಾಚಿಕೆ ಪಡ್ತಕ್ಕಂಥದ್ದು ಆಗಿದೆ. ರಾಜ್ಯದ ಎಲ್ಲ ಮಂತ್ರಿಗಳು ನಮ್ಮ ಪರವಾಗಿದ್ದಾರೆ, ಎಲ್ಲ ಪಕ್ಷದವರು ನಮ್ಮ ಪರವಾಗಿದ್ದಾರೆ, ಎಲ್ಲರೂ ಕೂಡ ಖಂಡನೆ ಮಾಡಿದ್ದಾರೆ. ಯಾರೇ ಒಬ್ಬರು ಶಾಸಕರು ವಿರುದ್ಧ ಮಾಡಿಲ್ಲ, ಯಾವ ಮಂತ್ರಿ ವಿರುದ್ಧ ಮಾಡಿಲ್ಲ. ಗೃಹ ಮಂತ್ರಿಯೂ ಕೂಡ ಮಾಧ್ಯಮದವ್ರು ಕೇಳಿದಾಗ ನಾನು ಕೇಳ್ಕೊತೀನಿ, ಅದು ಪದ ತೋತಿ ಇಷ್ಟೇ ಹೇಳ್ಯಾರ, ಅದ್ರ ಬಗ್ಗೆ ತಕ್ಷಣ ಅವರಿಗೆ ಬಂಧಿಸಬೇಕು ಅಂತ ಯಾವುದೇ ಮಾತು ಅವ್ರು ಆಡಿಲ್ಲ. ಅಂದ್ರೆ ಅರ್ಥ ಏನು, ಅವರಿಗೆ ನಿಜಾಂಶ ಗೊತ್ತಾಗಿದೆ ಗೃಹ ಇಲಾಖೆಯಿಂದ. ಅದಕ್ಕಾಗಿ SP ಜಿಲ್ಲಾಧಿಕಾರಿಗಳಿಗೆ ತಿಳುವಳಿಕೆ ಇಲ್ಲ. ಬಹುಶಃ ಆ ಕುರ್ಚಿ ಮೇಲೆ ಕುಂತು ಮಾಡ್ತಕ್ಕಂಥ ಏನು ಜಾಬ್ ಅದ ಅದಕ್ಕೆ ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ ಭಾವನೆ ಬರ್ತಿದೆ ನಮ್ಮ ಸಮಾಜಕ್ಕೆ. ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಈ ನಿಜಾಂಶವನ್ನು ಬಯಲಿಗೆ ಎಳಿತಕ್ಕಂಥ ರೀತಿಯಲ್ಲಿ ಆ ಎನ್ಕ್ವೈರಿ ಮಾಡಬೇಕು. ಒಂದು ಸಮಿತಿ ನೇಮಕ ಮಾಡೋದು 24 ಗಂಟೆದಲ್ಲಿ ಆ ಕೇಸ್ ವಿಡ್ರಾ ಮಾಡ್ಕೋಬೇಕು. ವಿಡ್ರಾ ಮಾಡ್ಕೊಂಡು ಆ ಸ್ವಾಮೀಜಿಗಳಿಗೆ ಏನು ಮನೆತನಕ್ಕೆ ಕುಂದು ತಂತಿದ್ದಾರೆ, ಸ್ವಾಮೀಜಿ ಅಗೌರವ ಮಾಡಿದ್ದಾರೆ, ಅವ್ರಿಗೆ ಕ್ಷಮೆ ಕೇಳಬೇಕು ಸಮಾಜದ ವತಿಯಿಂದ, ನಮ್ಮ ಆ ಜಿಲ್ಲಾ ಆಡಳಿತ ವತಿಯಿಂದ. ಅದಕ್ಕಾಗಿ ತಕ್ಷಣ ವಾಪಸ್ ತಗೋಬೇಕು. ನಾನು ಕೂಡ ವಿಧಾನ ಪರಿಷತ್ತಿನಲ್ಲಿ ಮತ್ತು ನಮ್ಮ ಮಂತ್ರಿಗಳೆಲ್ಲ ವಿಧಾನಸಭೆಯಲ್ಲಿ ಕೂಡ ಎಲ್ಲ ಜಾತಿ ಭೇದ ಪಕ್ಷ ಭೇದ ಎಲ್ಲ ಮರೆತು ವಿಧಾನ ಪರಿಷತ್ತಿನಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದು ಈ ಕೇಸನ್ನು ವಾಪಸ್ ತೆಗೆಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ.